ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಗ್ಯಾರಂಟಿ ಸರ್ಕಾರವನ್ನ ಮಾನ್ಯ ಶಾಸಕರಾದ ಶ್ರೀ ತನ್ವೀರ್ ಸೇಠ್ ಅವರು ಕೂಡ ತಾವು ಕಾಣಬಹುದು. ಸನ್ಮಾನ್ಯ ಗಣ್ಯಮಾನ್ಯರು ಶಾಸಕರು ಶಿವಕುಮಾರ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಯೋಜನೆಗಳ ಮುಖೇನ ಸರ್ವರ ಒಳಿತಿಗಾಗಿ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ. ಮೆರವಣಿಗೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ. ಮೆರವಣಿಗೆಯನ್ನ ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ ವೀರಗಾಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕರ್ನಾಟಕ ಸರ್ಕಾರ. ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮುತುವರ್ಜಿಯಿಂದ ಅವರ ಕಾಳಜಿಯಿಂದ ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏರ್ ಶೋ ಕೂಡ ಮೈಸೂರು ದಸರಾದಲ್ಲಿ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಣ್ತುಂಬಿಕೊಳ್ಳುತ್ತಾ ಮಾಡಿದ್ದು ಈ ಬಾರಿಯ ವಿಶೇಷ. ಎಲ್ಲರಿಗೆ ಶುಭಾಶಯವನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿಯವರು ಎಲ್ಲರಿಗೆ ಸಂತಸದ ನೋಟವನ್ನ ಬೀಳ್ತಾ ಎಲ್ಲವನ್ನ ಕಣ್ತುಂಬಿಕೊಳ್ತಾ ಶುಭಾಶಯವನ್ನ ನೀಡ್ತಾ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಹೆಮ್ಮೆಯ ಸಚಿವರಾದ ಶಿವರಾಜ್ ತಂಗಡಗಿಯವರು ಇದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೆ ಕೈ ಬೀಸ್ತಾ ಧಾವಿಸಿ ಬರ್ತಾ ಇದ್ದಾರೆ. ಸಮಬಾಳು ಅಧಿಕಾರಿ ವರ್ಗವರಿಗೂ ನ್ಯಾಯ, ಎಲ್ರಿಗೂ ಕೂಡ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜನರತ್ತ ಕೈ ಬೀಸ್ತಾ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಪಿ.ಎಂ. ನರೇಂದ್ರ ಸ್ವಾಮಿ ಅವರಿಂದ ಜೊತೆಯಾಗಿರುವಂತವರು ದಸರಾ ವಿಶೇಷಾಧಿಕಾರಿ ಮಾನ್ಯ ಶಾಸಕರಾದ ಶ್ರೀ ತನ್ವೀರ್ ಸೇಠ್ ಅವರು ಕೂಡ ತಾವು ಕಾಣಬಹುದು. ಉಪ ವಿಶೇಷಾಧಿಕಾರಿ ಗಣ್ಯಮಾನ್ಯರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಹಾಗೆ ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ ಆರ್ಎನ್ ಉಪ ಪೊಲೀಸ್ ಆಯುಕ್ತರು ಹಾಗೆ ಕಾರ್ಯದರ್ಶಿಗಳಾಗಿ ಶ್ರೀ ಜಿ ರವಿಪ್ರಸಾದ್ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಾರಂಭವಾಗಿದೆ. ಬಂಧುಗಳು, ಸಮನ್ವಯಾಧಿಕಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ. ಮೆರವಣಿಗೆಯನ್ನ ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ